ಚುನಾವಣೆ ಹತ್ರ ಆಗ್ತಾ ಇದೆ, ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಅಸಮಾಧಾನ ಭುಗಿಲೇಳ್ತಾ. ಕಾರಣ ಸರ್ಕಾರದ ವಿರುದ್ಧ ಮತ್ತೆ ಶಾಸಕ BR ಪಾಟೀಲ್ ರೆಬಲ್ ಆಗಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಚೇರ್ ಸಹ ಕೊಡಲಿಲ್ಲ ಅಂತ ಹೇಳಿ ಗುಡುಗು ಬಿಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಎರಡನೇ ಬಾರಿ ನನಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ, ಇನ್ನು ಮುಂದೆ ಅವರ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಅಂತೇಳಿ ಸಚಿವರ ವಿರುದ್ಧ ಕಾಂಗ್ರೆಸ್ನ ಶಾಸಕರು ಅಸಮಾಧಾನ ಹೊರಹಾಕಿರುವಂಥದ್ದು. ಹಿಂದೆ ಸರ್ಕಾರದ ವಿರುದ್ಧ ಪತ್ರ ಬರೆದು ಬಹಿರಂಗವಾಗಿ ಸರ್ಕಾರಕ್ಕೆ ಸವಾಲು ಹಾಕಿದಂತಹ BR ಪಾಟೀಲ್ ಅವರ ಜೊತೆ ಹಲವು ಶಾಸಕರು ಸಚಿವರು ಇವತ್ತಿಗೂ ಕೂಡ ಅವರ ಜೊತೆ ದುರ್ನಡತೆಯಿಂದ ನಡೆದುಕೊಳ್ಳುವಂತಹ ಪ್ರಸಂಗಗಳು ನಡೀತವೆ. ಇದರ ಬಗ್ಗೆ ಮಾತಾಡೋಕ್ಕೆ ಖುದ್ದು ಅವರೇ ಇದ್ದಾರೆ ನಮ್ಮ ಜೊತೆ. BR ಪಾಟೀಲರು ಸರ್, ಪ್ರಮುಖವಾಗಿ ಮೊನ್ನೆ ಕೂಡ ತಾವು ಬೀದರ್ಗೆ ಹೋಗಿದ್ರಿ, ಆ ಸಭೆಯಿಂದ ಅರ್ಧಕ್ಕೆ ಎದ್ದು ಹೋದ್ರಿ, ಏನು ಪ್ರಮುಖ ಕಾರಣ? ಅರ್ಧಕ್ಕಲ್ಲ, ನನಗೆ ನನ್ನ ಹೆಸರು ಇರಲಿಲ್ಲ, ನನಗೆ ಕೂಡಕ್ಕೆ ಅವಕಾಶ ಜಾಗನೂ ಇರಲಿಲ್ಲ. ಒತ್ತಾಯ ಮಾಡಿ ನಾನು ಎಂಥದ್ದು ನಮ್ಮ ಚೆನ್ನಾರೆಡ್ಡಿಯವರು ಎದ್ದು ಕೂತು ಕುರ್ಚಿ ಕೊಟ್ಟರು, ಅವರು ಪಕ್ಕದ ಕುರ್ಚಿ ಮೇಲೆ ಕೂತರು, ಆಮೇಲೆ ನಾನು ಎದ್ದು ಬಂದೆ. ಏನು ಯಾಕೆ ಕರೆದ್ರೆ ಯಾರು, ಮತ್ತೆ ಕುರ್ಚಿ ಕೊಡ್ಲಾರ್ದವ್ರು ಯಾರು ನಿಮ್ಗೆ? ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಚಿವರು ನನಗೆ ಫೋನ್ ಮಾಡಿ ಕರೆದಿದ್ರು, ಆಯಿತು ಅಂತ ನಾನು ಹೋಗಿದ್ದೆ. ಅವರು ಯಾವಾಗ ಕರೆದಿದ್ದಾರೆ ಅವಾಗೆಲ್ಲ ಹೋಗಿದ್ದೀನಿ. ನಾನು ಅವರು ಕೌಟುಂಬಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಆದರೆ ಈ ಥರ ಎರಡನೇ ಅನುಭವ ನನಗಿದು. ಹಿಂದೆ ಯಾವಾಗಾಗಿದ್ದೀರಿ? ಅದೇ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಹಾಸನದ ರಣಕಣ ರಂಗೇರ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲದ ನಡುವೆ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಟಿಕೆಟ್ ಅನೌನ್ಸ್ ಆದ ಮೇಲೆ ಬಿಜೆಪಿ ನಾಯಕರ ಜೊತೆಗೆ ಸೇರಿ ಸಭೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಪ್ರೀತಮ್ ಗೌಡ ಜೊತೆಗೂ ಕೂಡ ನಾನು ಮಾತನಾಡ್ತೇನೆ ಅಂತ ಹೇಳಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿರುವಂಥದ್ದು. ಸರ್, ಟಿಕೆಟು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈ ನೆಕ್ಸ್ಟ್ ಸಂಡೇ ಆರ್ ಮಂಡೇ ದೇ ಮೈಟ್ ಅನೌನ್ಸ್ BJP ಆ್ಯಂಡ್ JDS ಟಿಕೆಟ್ ಅನೌನ್ಸ್. ಇನ್ನೊಂದು 2-3 ದಿನದಲ್ಲಿ ಆಗುತ್ತೆ. 2 ಡೇಸಲ್ಲಿ ದೇ ಮೈಟ್ ಕ್ಲಿಯರ್ ಆಲ್ ದ ಕರ್ನಾಟಕ ಟಿಕೆಟ್. ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ, ಹಾಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಂಗೆ ಎಲ್ಲ